ಹಾಯ್ ಹಲೋ ನಮಸ್ಕಾರ. ಇದು ರಿಷಿತ್ ರಾಜ್ ಸ್ಟುಡಿಯೋ. ನಾನು ರಿಷಿತ್ ರಾಜ್. ನಿಮ್ಮ ಕೂದಲು ಜಾಸ್ತಿ ಉದುರ್ತಾ ಇದೆಯಾ? ಇದು ನಿಮಗೆ ಟೆನ್ಷನ್ ಉಂಟು ಮಾಡ್ತಾ ಇದೆಯಾ? ಹಾಗಾದರೆ ಇದಕ್ಕೊಂದು ಸುಲಭ ಪರಿಹಾರ ನಾನು ಕೊಡ್ತೀನಿ. ಅದು ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಈ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ಕೂದಲು ಉದ್ದವಾಗಿ ಉಳಿಯುತ್ತಿರಬೇಕು ಎಂದು ಎಲ್ಲ ಹೆಣ್ಣು ಮಕ್ಕಳು ಬಯಸುತ್ತಾರೆ. ಯಾಕಂದರೆ ತಲೆಯ ಕೂದಲು ಹೆಣ್ಣಿನ ಅಂದವನ್ನು ಹೆಚ್ಚಿಸುತ್ತದೆ. ಮಹಿಳೆಯೊಬ್ಬಳು ಉದ್ದವಾದ ಕೂದಲನ್ನು ಬಿಟ್ಟುಕೊಂಡು ಬೀದಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ಒಮ್ಮೆಲೆ ಅವಳನ್ನೇ ಕಣ್ಣು ಬಿಟ್ಟುಕೊಂಡು ನೋಡ್ತಾ ಇರ್ತಾರೆ. ಆದರೆ ಇಂದಿನ ದಿನಗಳಲ್ಲಿ ವಾತಾವರಣದ ಕೊಳೆ, ಧೂಳು ಹಾಗೂ ಹಾರ್ಮೋನುಗಳ ಸಮಸ್ಯೆ, ರಾಸಾಯನಿಕ ಯುಕ್ತ ಏರ್ ಪ್ರಾಡಕ್ಟ್ಗಳನ್ನು ಬಳಸುವುದರಿಂದ ಕೂದಲು ಉದುರುವ ಸಮಸ್ಯೆ ಕಾಡ್ತಾ ಇದೆ. ಹಾಗಾಗಿ ಕೂದಲು ಬಾಚುವಾಗ ನೆಲದ ಮೇಲೆ ಕೂದಲಿನ ರಾಶಿ ಬಿದ್ದಿರುವುದನ್ನು ನೋಡಿದರೆ ಮನಸ್ಸಿಗೆ ಬೇಸರವಾಗುತ್ತದೆ. ಕೂದಲಿಗೆ ಈರುಳ್ಳಿ ರಸ ಹಚ್ಚಿದರೆ ಏನಾಗುತ್ತದೆ? ಹೌದು, ಕೂದಲಿನ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಈರುಳ್ಳಿ ರಸ ತುಂಬಾ ಪರಿಣಾಮಕಾರಿ ಮದ್ದಾಗಿದೆ. ಪ್ರತಿದಿನವೂ ಈರುಳ್ಳಿ ರಸವನ್ನು ಬಳಸುವುದರಿಂದ ಕೂದಲಿನ ಎಲ್ಲ ಸಮಸ್ಯೆಗಳಿಂದಲೂ ಮುಕ್ತಿ ಸಿಗುತ್ತದೆ. ಈರುಳ್ಳಿ ರಸದಲ್ಲಿರುವ ಅಂಶಗಳು ನಿಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಎಂಬುದು ನಿಮಗೆ ಗೊತ್ತಿದೆಯಾ? ಎಸ್, ಈ ವಿಷಯನ್ನ ತಿಳಿಲೇಬೇಕು. ಕೂದಲು ಉದುರುವಿಕೆಯ ಎಲ್ಲ ಸಮಸ್ಯೆಯನ್ನು ತೊಡೆದುಹಾಕಲು ನೀವು ಈರುಳ್ಳಿ ರಸವನ್ನ ಬಳಸಬಹುದು. ಈರುಳ್ಳಿ ರಸದಲ್ಲಿರುವ ಅಂಶಗಳು ನಿಮ್ಮ ಕೂದಲನ್ನು ಬಲಪಡಿಸುವಲ್ಲಿ ಪರಿಣಾಮಕಾರಿಯಾಗಿದೆ. ಹೀಗಾಗಿ ನಿಮ್ಮ ಕೂದಲು ದಪ್ಪವಾಗಬೇಕೆಂದು ಬಯಸಿದರೆ ನಿಯಮಿತವಾಗಿ ಈರುಳ್ಳಿ ರಸವನ್ನು ಬಳಸಲು ಪ್ರಾರಂಭಿಸಿ. ಕೂದಲಿನ ಆರೈಕೆಯ ದಿನಚರಿಯ ಭಾಗವಾಗಿ ಈರುಳ್ಳಿ ರಸವನ್ನು ಸೇರಿಸುವುದರಿಂದ ಬೋಳು ಸಮಸ್ಯೆಯಿಂದ ನೀವು ಮುಕ್ತಿ ಪಡೆಯಬಹುದು. ಈ ಈರುಳ್ಳಿ ರಸವು ಕೂದಲನ್ನು ದೀರ್ಘಕಾಲದವರೆಗೆ ಕಪ್ಪಾಗಿಡಲು ಸಹಕಾರಿಯಾಗಿದೆ. ಬೂದು ಕೂದಲನ್ನು ತೊಡೆದುಹಾಕಲು ಈರುಳ್ಳಿ ರಸವನ್ನು ಸಹ ಬಳಸಬಹುದು. ತಲೆ ಒಟ್ಟು ಸಮಸ್ಯೆಯನ್ನು ತೊಡೆದುಹಾಕಲು ನಿಮ್ಮ ಕೂದಲಿನ ಆರೈಕೆಯ ದಿನಚರಿಯಲ್ಲಿ ಈರುಳ್ಳಿ ರಸವನ್ನು ಸೇರಿಸಿಕೊಳ್ಳಬಹುದು. ಉತ್ತಮ ಫಲಿತಾಂಶಗಳನ್ನು ಪಡೆಯಲು ನೀವು ವಾರಕ್ಕೆ 2 ಬಾರಿ ಈರುಳ್ಳಿ ರಸವನ್ನು ಬಳಸಿ. ಧನ್ಯವಾದಗಳು.